ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಈಗ ನಾವು ಹೋಳ್ಗೆ ಮಾಡೋದು ಕಟ್ಟಿನ ಸಾರು ಅಂತಂತಾರಲ್ಲ ಹೋಳ್ಗಿದು ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ತೀನಿ ಅಂತ ಬರ್ರಿ. ಈಗ ಲಕ್ಷ್ಮೀ ಪೂಜೆಗೆ ಮತ್ತು ಹಬ್ಬಕ್ಕೆಲ್ಲ ಮಾಡ್ತಿರ್ತಿರಲ್ಲ ಮತ್ತು ಭಾಳ ಅದ್ಭುತವಾಗಿ ಟೇಸ್ಟ್ ಅಂತೂ ಭಾಳ ಡಿಫ್ರೆಂಟಾಗಿರ್ತದೆ. ಒಂದು ಸಲ ಹಿಂಗೆ ಟ್ರೈ ಮಾಡಿರಿ, ಮಸ್ತಾಗಿ ಬರ್ತದೆ ನೋಡಿರಿ. ಇನ್ನು ಹೆಂಗೆ ಮಾಡೋದು ಅಂತಂದು ನೋಡಿ ಮತ್ತೆ ಬರ್ರಿ. ವಿಡಿಯೋ ಒಟ್ಟೆ ಸ್ಕಿಪ್ ಮಾಡಿದೆ ನೋಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ ತಂದು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನು ನೋಡು ಮತ್ತೆ ಬರ್ರಿ. ಈಗ ನಾವು ಬೇಳೆ ಕುದಿಸ್ಕೊಂಡು ಎಲ್ಲ ತೆಗೆದಿರ್ತೇವಲ್ಲ ಅದ್ರ ನೀರು, ಅದಕ್ಕೆ ನಮ್ಮ ಕಡೆ ಎಲ್ಲ ಕಟ್ಟಿನ ಸಾರು ಕರಿತಾರೆ. ಈಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡೆ ನೋಡಿರಿ. ಕುಕ್ಕರ್ ಒಳಗೆ ಕುದಿಸ್ಕೊಂಡಿದ್ದೆ ನಾವು. ಕುಕ್ಕರ್ ಇಟ್ಕೊಂಡೆ ನೋಡಿರಿ ಗ್ಯಾಸ್ ಮ್ಯಾಗ. ಸ್ವಲ್ಪ ಎಲ್ಲ ಚೆಂದಾಗಿ ಬಿಸಿ ಆಗಲಿ. ಯಾವುದಾರೆ ನೀವು ಪಾತ್ರೆ ಇಟ್ಕೋರಿ, ಅದ್ರೊಳಗೆ ಎಣ್ಣೆ ಹಾಕೋರಿ. ಒಗ್ಗರಣೆ ಹೆಂಗೆ ಸೇಮ್ ನೀವು ಡೈಲಿ ಹಾಕೋತಿರ್ತಲ್ಲ ಆ ಥರನೇ ಒಗ್ಗರಣೆಯನ್ನು ಹಾಕೋದಿರ್ತದೆ ರೀ. ಈಗ ಎಣ್ಣೆ ಹಾಕೋರಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋರಿ. ಜಾಸ್ತಿ ಏನು ಹಾಕೋಕೆ ಹೋಗ್ಬೇಡ್ರಿ. ಹಸಿ ಕರಿಬೇವು ಸೊಪ್ಪನ್ನ ಹಾಕೊಳತ್ತೀನಿ ನೋಡಿರಿ. ಇದಕ್ಕೆ ಹಸಿ ಕರಿಬೇವು ಸೊಪ್ಪು ಹಾಕೋದ್ರಿಂದ ಭಾಳ ಟೇಸ್ಟ್ ಆಕದ್ರಿ. ಮತ್ತು ಜೀರಿಗೆ, ಸಾಸ್ವೆ, ಬೇಸಿಕ್ ಮಸಾಲೆ ಎಲ್ಲ ಒಂದು ಸ್ಪೂನ್ ಜೀರಿಗೆ ಹಾಕಿನಿ, ಒಂದು ಸ್ಪೂನ ಸಾಸ್ವೆ ಹಾಕೊಂಡಿ ನೋಡಿರಿ. ಇದು ಮತ್ತು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೊಂಡಿ ನೋಡ್ರಿ. ಇದಕ್ಕೆ ಬೆಳ್ಳುಳ್ಳಿ ಹಾಕೊಳತ್ತೀನಿ ನೋಡಿರಿ. ಜೀರಿಗೆ, ಸಾಸ್ವೆ, ಅರ್ಶಿಣ ಪೌಡ್ರ ಮತ್ತು ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡೆ ನೋಡಿರಿ. ಮತ್ತು ಇದಕ್ಕೆ ಈರುಳ್ಳಿ ಅಂತ ಹಾಕೋಕೆ ಹೋಗ್ಬೇಡ್ರಿ. ಈರುಳ್ಳಿನೂ ಹಾಕಬಾರ್ದು ಮತ್ತು ಟೊಮೊಟೊ ಹಣ್ಣನ್ನು ಇದಕ್ಕೆ ಸೇರಿಸ್ಬಾರ್ದು ರೀ. ಯಾಕಂದ್ರೆ ಇದು ಟೇಸ್ಟ್ ಡಿಫ್ರೆಂಟ್ ಆಗಿಬಿಡ್ತದೆ. ಸಲುವಾಗಿ ರುಚಿ ತಕ್ಕಷ್ಟು ಖಾರನ ಹಾಕೋರಿ. ಈಗ ನಿಮಗೆ ಎಷ್ಟು ಖಾರ ನೋಡಿ ಹಾಕೋರಿ. ಖಾರ ಇದಕ್ಕೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅತಿಯಾಗಿ ಖಾರ ಹಾಕಿದ್ರು ಇದಕ್ಕೆ ಟೇಸ್ಟ್ ಅನ್ಸಂಗಿಲ್ಲ. ಒಂದು ಸ್ವಲ್ಪ ಸಪ್ಪಗೆ ಇರಬೇಕು. ಇದು ಕಟ್ಟಿನ ಸಾಂಬಾರು, ಹೋಳಿಗೆ ಸಾಂಬಾರು ಅಂದ್ರೆ ಸ್ವಲ್ಪ ಕಡಿಮೆ ಖಾರ ಇರಬೇಕು. ಕಡಿಮೆ ಖಾರ ಇದ್ದರೆ ಟೇಸ್ಟ್ ಅನಿಸ್ತದೆ. ಈಗೇನು ನಾವು ನೀರು ತೊಗೊಂಡಿದ್ದೇವಲ್ಲ ಅದರದ್ದು ಬೇಳೆ ನೀರು, ಅದನ್ನು ಸೇರಿಸ್ಕೊರಿ. ಎಲ್ಲ ಇದ್ರೊಳಗೆ ಹಾಕೋರಿ. ನೆಕ್ಸ್ಟ್ ಪ್ರೊಸೀಜರ್ ಏನು ಹಾಕ್ಬೇಕು ಅನ್ನೋದು ಡೀಟೇಲಾಗಿ ತೋರಿಸ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ಮತ್ತು ನಮ್ಮ ಮನೆ ಒಳಗೆ ಹೋಳ್ಗೆ ಮಾಡಿದಾಗೆಲ್ಲ ಸಾಂಬಾರು ಸೇಮ್ ನಾವು ಹಿಂಗೆ ಮಾಡ್ತೇವೆ. ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಕಂಪಲ್ಸರಿ ಎಲ್ಲರೂ ಇಷ್ಟಪಡ್ತಾರೆ. ನೀವು ಮತ್ತು ಹೋಳ್ಗೆ ಮಾಡೋಕ್ಕೂ ಬರಲ್ಲ ಅನ್ನೋರು ನೋಡಿರಿ. ಈಗ ಸ್ವಲ್ಪ ಹುಂಚಿನ ಹಣ್ಣನ್ನು ರಸ ಹಾಕೊಳ್ತೀನಿ ನೋಡಿರಿ. ನಾನು ಹುಂಚಿನಕಾಯಿ ಮೊದಲೇ ನೆನೆ ಇಟ್ಟಿದ್ದೆ. ಮೇನ್ ಆಗಿದ್ದಕ್ಕೆ ಹುಂಚಿನಕಾಯಿ ರಸ ಭಾಳ ಮುಖ್ಯವಾದದ್ದು ರೀ. ಇದು ಹಿಂಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೀವು ಬೇಕಂದ್ರೆ ಹಾಗೆ ಹಾಕೋಬೋದು. ಮತ್ತು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ನಾ 2 ಸ್ಪೂನ ಉಪ್ಪು ಹಾಕಿ ನೋಡಿರಿ. ಹುಂಚಿ ಹಣ್ಣು, ಖಾರ, ಉಪ್ಪು, ಜೀರಿಗೆ, ಸಾಸ್ವೆ, ಬೆಳ್ಳುಳ್ಳಿ ಇಷ್ಟೇ ನೋಡಿರಿ ಇದಕ್ಕೆಲ್ಲ ಹಾಕಿದ್ದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡಿ ಸ್ವಲ್ಪ ಅದಕ್ಕೆ ಜಜ್ಕೋಬೇಕು ರೀ. ಈಗ ಲಟುಣಿಗಿಲೆ ಆಗಲಿ ಮತ್ತು ಕಲ್ಲು ಅಂತಾರಲ್ಲ ಕುಟ್ಟು ಕಲ್ಲು, ಅದರ ಸ್ವಲ್ಪ ಜಜ್ಜಿ ಹಾಕೋರಿ. ಅಂದ್ರೆ ಏನಾಗ್ತದಂದ್ರೆ ಭಾಳ ಅದ್ಭುತವಾಗಿ ಟೇಸ್ಟ್ ಬರ್ತದೆ. ನಾ ಹಾಗೆ ಮಾಡಿ ಹಾಕೊಂಡೆ ನೋಡಿರಿ. ಮತ್ತು ಇಲ್ಲಿ ಸ್ವಲ್ಪ ಇದಕ್ಕೆ ಮಸಾಲೆ ಹಾಕೊಳ್ಳೋ. ಮತ್ತು ಬರೀ ಮಸಾಲೆ ಅಂತ ಏನಿಲ್ಲ, ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡೆ ನೋಡಿರಿ. ನಾನು ಹಸಿ ಕೊಬ್ಬರಿ ಒಳಗೆ ನಾವೇನು ಬ್ಯಾಳೆ ಕುದಿಸ್ಕೊಂಡು ತೊಗೊಂಡೇವಲ್ಲ ಆ ಬ್ಯಾಳೆನ ಹಾಕೋಬೇಕು ರೀ. ಹಸಿ ಕೊಬ್ಬರಿ ಮತ್ತು ಆ ಕಡಲೆಬೇಳೆ ಹಾಕ್ಕೊಂಡು ಮಿಕ್ಸರ್ಗೆ ಹಾಕೊಂಬಂದಿಕ್ಕೆ ನೋಡಿರಿ ಫ್ರೆಂಡ್ಸ್. ನುಣ್ಣಗೆ ರುಬ್ಕೊಂಡು ಬರ್ಬೇಕು ನೋಡಿರಿ. ನುಣ್ಣಗೆ ರುಬ್ಬೋದಂತ್ರ ಟೇಸ್ಟ್ ಅನ್ನಿಸ್ತದೆ. ಒಳಗೆ ಭಾಳ ದಪ್ಪ ಇರಬಾರ್ದು. ಈಗ ನಾವೇನು ಸಾಂಬಾರು ಮಾಡ್ಕೊಂಡೇವಲ್ಲ ಅದರೊಳಗೆ ಹಾಕ್ಕೊಂಡು ಮತ್ತೆ ಬರ್ರಿ. ನಾವೇನು ಇದು ಕೊಬ್ಬರಿ ಮತ್ತು ಏನು ಈಗ ಬ್ಯಾಳೆ ತೊಗೊಂಡೇವಲ್ಲ ಅದು ಮಿಕ್ಸರ್ಗೆ ಹಾಕ್ಕೊಂಡು ಇದ್ರೊಳಗೆ ಹಾಕೋಬೇಕು ರೀ. ಆಯಿತು. ನೆಕ್ಸ್ಟ್ ಏನಿಲ್ಲ, ಇಷ್ಟೇ ನೋಡಿರಿ. ಸಿಂಪಲಾಗಿ ಸಾಂಬಾರು ರೆಡಿ ಆಯ್ತು ನೋಡಿರಿ. ಭಾಳ ಸಿಂಪಲಾಗಿ ಮಾಡೋದೈತಿ. ಒಂದು ಸಲ ನಾ ತೋರಿಸಿರೋಂಥ ಒಂದು ವಿಧಾನದಾಗ ಟ್ರೈ ಮಾಡಿರಿ ನೀವು. ಇಷ್ಟು ಮಸ್ತ್ ಆಕದ್ರಿ ಸಾಂಬಾರು. ಭಾಳ ಮಸ್ತ್ ಆಕದ್ ನೋಡಿರಿ. ಟ್ರೈ ಮಾಡಿರಿ. ಇದು ಬಂದಿತ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಇದೇ ಥರ ಹೊಸ ರೆಸಿಪಿಯೊಂದಿಗೆ ಡೈಲಿ ವಿಡಿಯೋನ ಹಾಕ್ತಾ ಇರ್ತೀನಿ ರೀ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಫ್ರೆಂಡ್ಸ್. ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.